ಗೈಸ್ ಕೊಡೋ ಅಷ್ಟಲ್ಲಿ ತಿಂತಾ ಇದ್ದಾರೆ ನೋಡಿ. ಹೇಳ್ರಿ. ನಮ್ಮ ಅತ್ತಿಗೆ ಎಷ್ಟು ರೇಂಜ್ತಾ ಇದ್ದಾರೆ ನಮ್ಮನ್ನೆಲ್ಲ. ನಮ್ಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾವಿನ್ನೂ ಸೆಲೆಕ್ಟ್ ಮಾಡಲಿಲ್ಲ, ನಮ್ಮ ಮನೆಯವ್ರು ಬರಬೇಕು, ಅವ್ರು ಬಂದಮೇಲೆ ಸೆಲೆಕ್ಟ್ ಮಾಡ್ತೀವಿ. ನಮ್ಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ. ಸಿಮೆಂಟ್ ಪ್ಲಾಸ್ಟಿಕ್ ಬೇರೆ, ಸಗಣಿ ಬೆರಣಿ ಬೇರೆ, ಗೊತ್ತಾ? 2 ಬೆರಣಿ ತಟ್ಟ ಇದೆ, 3ನೇ ಬೆರಣಿಗೆ ಶಿಫ್ಟ್ ಆಗ್ತಾ ಇದೆ ಇವಾಗ. ಅದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪೂಜಾ ನೋಡಿ ಮನೆ ಒರೆಸ್ತಿದ್ದಾಳೆ. ಯಾಕೆ ಅಂದರೆ ಟೈಮ್ ಬಂದು ಯಾವಾಗಲೂ ಕೆಲಸನೇ ಇದೆ, ಡೈಲಿ ಮನೆ ಒರೆಸ್ಬೇಕು. ಟೈಮ್ ಬಂದು 6 ಗಂಟೆ ಆಯಿತು. ಕೆಲಸ ಮಾಡೋರು ಬಂದು ಇವಾಗಷ್ಟೇ ಹೋದರು ನೋಡಿ. ಇಷ್ಟು ಮಾಡಿದ್ದಾರೆ ಇವತ್ತು. ಬೆಳಗ್ಗೆಯಿಂದ ಒಂದು ಸ್ವಲ್ಪನೂ ನಾನು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಇದು ಫುಲ್ ಮಾಡೋ ಗಂಟ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೂ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಗೈಸ್. ಇವಾಗ ಮನೇಲಿ ಕೆಲಸ ನಡೀತಾ ಇದೆಯಲ್ವಾ, ಅದಕ್ಕೆ ನೋಡಿ ಈಗಷ್ಟೇ ಹೋದರು. 6 ಗಂಟೆ ಆಯಿತು. ಅವರು ಆ ಕಡೆ ಹೋಗಿದ ತಕ್ಷಣ ಮನೆಯೆಲ್ಲ ಗುಡಿಸಿ ನಮ್ಮ ಪೂಜೆ ಒರೆಸ್ತಾ ಇದ್ದಾಳೆ. ಪ್ರತಿದಿನ ಮನೆ ಒರೆಸಿಲ್ಲ ಅಂದರೆ ಧೂಳು ಓಡಾಡೋಕ್ಕೆ ಆಗಲ್ಲ. POP ಮಾಡಿಸಾಗೂ ಇದೇ ಕತೆ. ನಮ್ಗೆ ಇದಕ್ಕಿಂತ ಡಬಲ್ ಟ್ರಿಬಲ್ ಆಗಿತ್ತು. ನಾಳೆ ಒಂದಿನ ಇಲ್ಲಿ ಒಂದು ಸ್ವಲ್ಪ ಗೋಡೆ ಕಟ್ ಮಾಡ್ತಾರೆ. ನಾಳೆ ಒಂದಿನ ಫುಲ್ಲು ಡೆಸ್ಟ್ ಆಗುತ್ತೆ ನೋಡಿ. ಈ ಥರ ಇದೆ ಇವತ್ತಿನ ಡೇ. ಅಷ್ಟು ಮಾಡಿದ್ದಾರೆ. ನಾಳೆ ಬಂದು ಇದನ್ನು ಮಾಡ್ಬೋದು ಅಂದ್ಕೊತೀನಿ. TV ಯೂನಿಟ್ ಮಾಡ್ಬೋದು. ಎಲೆಕ್ಟ್ರಿಷಿಯನ್ ಅವ್ರದ್ದೊಂದು ಸ್ವಲ್ಪ ಕೆಲಸ ಇದೆ, ಅವ್ರು ಬರಲೇ ಇಲ್ಲ. TV ಬಿಚ್ಕೊಡೋದು ಮತ್ತು ಇಲ್ಲೊಂದು ಸ್ವಲ್ಪ ಗ್ಲೂ ಕಟ್ಟಿಂಗ್ ಮಾಡಿ ಏನೋ ಪೈಪ್ ಹಾಕೋದಂತೆ. ಅವ್ರು ಬರಲೇ ಇಲ್ಲ ನೋಡಿ. ಸಣ್ಣ ಪುಟ್ಟ ಕೆಲಸ ಅಂದರೆ ಕೆಲಸಕ್ಕೆ ಯಾರು ಬರೋದೇ ಇಲ್ಲ ಗೈಸ್. ಏನು ಮಾಡೋದು? ಇದೊಂದು ಕೆಲಸ ಬೇಗ ಆಗಿಬಿಟ್ರೆ ನಮಗೆ ಬೇಗ ಆಗೋಗುತ್ತೆ. ಓಕೆ ಗೈಸ್, ಆಮೇಲೆ ಸಿಗೋಣ. ನೋಡಿ ಗೈಸ್, ಉಂಡ್ಬಿಟ್ಟಿದ್ದಾರೆ ಗಿಡನ. ಬೈಗ್ ಹಾಕೋ. ಎರಡು ಪಾಟ್ ಇವಾಗ ಖಾಲಿ ಇರುತ್ತೆ. ಇಷ್ಟೊತ್ತಿಗೆ ಹೂವು ಬಿಡಬೇಕಾಗಿತ್ತು ಗೈಸ್. ಇದು ಒಂದೇ ಒಂದು ಬಿಟ್ಟಿತಾ? ಎಷ್ಟು ದೊಡ್ಡದಾಗಿದೆ ನೋಡಿ ಗಿಡ. ಏನಾದರೂ ಮಾಡ್ಕೊ. ಗೊತ್ತಾಮ್ ಗೈಸ್ ನೋಡಿ, ನಮ್ಮ ಕಾರ್ಪೆಂಟ್ರು ಕ್ಯಾಟ್ಲಾಗು ಮತ್ತು ಇದೆಲ್ಲ ತಗೊಬಂದು ಕೊಟ್ಟಿದ್ದಾರೆ. ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಷ್ಟಿದೆ. ಇಲ್ಲೊಂದಷ್ಟು ಐಟಮ್ಸ್ ಬಂದಿದೆ. ಇದು ಕ್ಯಾಟ್ಲಾಗೆ ಗೈಸ್. ಎಷ್ಟಪ್ಪ ಇದೆ ನೋಡಿ ಈ ಬುಕ್ಕು. ಎಷ್ಟು ಥರ ಇದೆ ಅಂದರೆ, ಇದೆಲ್ಲ ಶೀಟ್ಸ್ ಹಾಕಿರೋದು. ಯಾವ ಥರ ಬೇಕೋ ನಾವು ಆ ಥರ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ಈ ಥರ ಸೆಲೆಕ್ಟ್ ಮಾಡಬೇಕಂತೆ ಬೇಗ. ಇದು ಪಪ್ಪನೂ ಅದು ಹೇಳಿದ್ದು, ನಾನು ಅದೇ ಹೇಳಿದ್ದು ಗೈಸ್. ನಾನು ನಮ್ಮಪ್ಪ ನಮ್ಮಮ್ಮ ಮೂವರು ಇದೇ ಇಷ್ಟಪಟ್ಟಿದ್ದು ಗೈಸ್. ಇದೇ ಸೆಲೆಕ್ಟ್ ಮಾಡಿದ್ದವನು. ಇಷ್ಟಿದೆ. ಇಷ್ಟರಲ್ಲಿ ನಮ್ಗೆ ಅದ್ರ ಮೇಲೇ. ಇದು ಓಕೆ. ಇದು ಪ್ಲೇನು. ಇದು ಚೆನ್ನಾಗೈತೆ. ಓಕೆ, ನೋಡೋಣ ಗೈಸ್. ಫೋಟೋಗಳಲ್ಲಿ ವಿಡಿಯೋನಲ್ಲಿ ನೋಡೋಕೆ ಒಂಥರ, ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಅನಿಸ್ತೈತೆ. ಚೆನ್ನಾಗೈತೆ. ಇದು ಶೈನಿಂಗ್ ಐತಲ್ಲ, ಇದು ವುಡ್ ಕಲರು. ಇದು ಓಕೆ, ಇದು ಓಕೆ. ಇದು 2 ಇಷ್ಟ ಆಯಿತು. ಆಮೇಲೆ ಅದೊಂದು 3 ಇಷ್ಟ ಆಯಿತು. ಇದು ಬ್ಲ್ಯಾಕ್ ಹಾಕ್ಸಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ, ಅದು ಅಷ್ಟೊಂದು ಲುಕ್ ಬರೋಲ್ಲ ಅನ್ಕೋತೀನಿ. ಇವೆರಡು ಓಕೆ. ಇವೆರಡು ಚೆನ್ನಾಗಿದೆ. ಇದೊಂದು ಗೋಲ್ಡು. ಇವೆರಡು ಇಷ್ಟ ಆಯ್ತು ಇದರಲ್ಲಿ. ಇದು ಓಕೆ. ವುಡ್ ಕಲರ್. ಪಾಪ ಏನಂತ ಗೊತ್ತಾ, ಅದಿಲ್ಲ ಅಂದರೆ ಈ ಥರ 2 ಕಾಂಬಿನೇಷನ್ ಹಾಕ್ಸೋಣ. ಇದು ಅಂತ ಮಿಕ್ಸು ಆ ಥರ.
ಅದರ್ಧ ಇದರ್ಧ. ಅದ್ರ ಬದಲು ಅದೇ ಹಾಕ್ಸ್ಬೋದಲ್ಲ, ಅದೇ ಚೆನ್ನಾಗಿರುತ್ತೆ. ನಾನು ಅದೇ ಹೇಳಿದೆ. ಎರಡೆರಡು ಹಾಕ್ಸೋ ಬದಲು. ಸೊ ನೋಡೋಣ ಗೈಸ್. ಅಯ್ಯೋ ಜೋರಾಗಿ ಬಿಟ್ಬಿಟ್ಟಿದ್ದೀನಿ ಬುಕ್ ಅಂದ್ಕೊಂಡು. ಏ ಹೋಗಮ್ಮ, ಬೆಳಗ್ಗೆನೂ ಮೊಸರನ್ನ ಇವಾಗೂ ಮೊಸರನ್ನ. ನೀನು ಮಾತ್ರ ಹೋಗಿ ಚೆನ್ನಾಗಿ ತಿನ್ಕೊಬಂದ್ಬಿಡು. ಹೋಗಿ ನಾ ಯಾರು ಬಿಡ್ತಾರೆ ಇಷ್ಟರಲ್ಲಿ. ಇವಾಗ ನೋಡಬೇಕು ಗೈಸ್ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಟಿ ವಿ ಯೂನಿಟ್ ಹತ್ರ ಎರಡರಲ್ಲಿ ಒಂದು ಫೈನಲ್ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಅಪ್ಪಗೆ. ನಮ್ಮಮ್ಮ ಬರೀ ಕಿಚನ್ಗೆ ಒಂದು ಸೆಲೆಕ್ಟ್ ಮಾಡ್ಕೊಬೇಕು ಇವಾಗ. ಮೇಯ್ನು ಅದೇ ಇರೋದು. ಇದೆಲ್ಲ ಡ್ರಾವರ್ ಅಲ್ಲಿ ಬರುತ್ತಲ್ಲ ಐಟಮ್ಸು, ಅದೆಲ್ಲ ತಂದಿಟ್ಟಿದ್ದಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದಾರೆ ಗೈಸ್. ಬೆಳಗ್ಗೆನೂ ಮೊಸರನ್ನ ಹಾಕಿದ್ರು ಅವು ಬ್ರೇಕ್ಫಾಸ್ಟ್ಗೆ. ಇವಾಗೂ ಮೊಸರು ತಗೊಬಂದ್ಬಿಟ್ಟು ಮೊಸರನ್ನ ಮಾಡ್ಕೊ ಅಂತೆ. ಅವ್ರು ಮಾತ್ರ ಫಂಕ್ಷನ್ಗೆ ಹೋಗಿ ಚೆನ್ನಾಗಿ ವೆರೈಟಿ ತಿನ್ಕೊಬರ್ತಾರೆ. ನೀನು ಕರ್ಕೊಂಡು ಹೋಗ್ತೀನಿ, ಅವ್ರೇನಾದರೂ ಬರಬೇಡ ನಿನ್ನ ಮಗಳನ್ನ ಕರ್ಕೊಂಡು ಬರಬೇಡ ಅಂತ ಹೇಳಿದಾರ. ನಾನೇ ಬರೋಲ್ಲ, ಹೋಗು. A few moments later. ಮಂಜಕ್ಕ ಹಾಯ್ ಏನು ಮಂಜಕ್ಕ. ನಾನು ತಿಂತಾ ಇರೋದು ಗೈಸ್ ಕೊಡೋ ಅಷ್ಟರಲ್ಲಿ ತಿಂತಾ ಇದ್ದಾರೆ ನೋಡಿ. ಬೇಡ ತಿನ್ನು ಪರವಾಗಿಲ್ಲ, ಸುಮ್ಮನೆ ಅಂದೆ. ಗೈಸ್ ನಾವಿವಾಗ ಒಂದು ಫಂಕ್ಷನ್ಗೆ ಬಂದಿದೆ. ಮೇಲೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಒಂದೇ ಒಂದು ಫೋಟೋ ಹಾಕ್ತೀನಿ ಮತ್ತೆ ಯಾರೋಗೋರು. ನಮ್ಮ ಶೋಭಾ ಚಾಕ್ಲೇಟ್ ತಿಂತಾವ್ರೆ, ಪಾಪ ಹೊಟ್ಟೆ ಸಿತಾಯ್ತಂತೆ. ನಡಿ, ಊಟ ಮಾಡಲ್ವಾ? ಮಾಡಬೇಕು. ಈ ಕಡೆ ನಮ್ಮ ಮಂಜಕ್ಕ ಅವರಿದ್ದಾರೆ. ನಾನು ಮಾಡಬೇಕು. ಏನು ಊಟನಾ? ಎಷ್ಟು ರೇಗಿಸ್ತಾರೆ ನೋಡ್ರಿ. ನಮ್ಮ ನಿಮ್ಮನ್ನು ರೇಗಿಸ್ತೀರಿ, ಇನ್ಯಾರನ್ನ ರೇಗಿಸ್ಲಿ ಹೇಳ್ರಿ? ನಮ್ಮ ಅತ್ತಿಗೆ ಎಷ್ಟು ರೇಗಿಸ್ತಾ ಇದ್ದಾರೆ ನಮ್ಮನ್ನೆಲ್ಲ. ನಾನು ರೇಗಿಸ್ತೀರ, ಇನ್ಯಾರು ರೇಗಿಸ್ಬೇಕು? ಅದೇ ನೋಡ್ರಿ, ನಮ್ಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ನೀನು ತೋರಿಸಿದ್ರೆ ಸಾಕಾಗಲ್ಲ. ಎಲ್ರಿಗೂ ಕೊಡ್ತಾರೆ, ಒಬ್ರಿಗೆ ಮಾತ್ರ ಕೊಟ್ಟು ಒಬ್ರು ಕೊಡಲ್ವಾ? ನಮ್ಮ ಶೋಭಾ ಮಿಂಚುತ್ತಾ ಇದ್ದಾರೆ. ಹಾಂ ಅಲ್ಲ ಶೋಭಾ, ಮಿಂಚ್ತಾ ಇದೆಯಲ್ಲ ಇವತ್ತು? ಹ್ಞೂ ಸೂಪರು. ಯಾರು? ನಾನೇ ಅಂತ ಗೊತ್ತು ಎಲ್ಲರಿಗೂ. ಹಾಯ್ ನನ್ನ ಮೇರು ವಸ್ತಾರು. ಶೈಲಾ ಹಾಯ್. ಎಲ್ಲರೂ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆಲ್ಲ ಮುಗಿಸ್ಕೊಂಡು. ಹಿಂಗ ಕಾಲಿ ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಆಲ್ರೆಡಿ. ಗೈಸ್ ನೋಡಿ, ನಮ್ಮ ಶೋಭಾ ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ. A few moments later. ಓ ಆ ಥರ ತಿಂದು ಬಿಡ್ತೀಯ ಅಷ್ಟೇ. ಆಮೇಲೆ ನೋಡಿ ಗೈಸ್, ಇವ್ರದ್ದು ಏನು ಟಾರ್ಚರ್ ಆಗಿಬಿಟ್ಟೈತೆ ನನಗೆ. ಎಲ್ಲ ನಿನ್ನಿಂದಾನೆ, ಎಲ್ಲ ನೀನೇ ಕಲಿಸ್ಕೊಡೋದು. ಏನು ಮಾಡ್ದೆ ಗೈಸ್, ನಮ್ಮ ಪೂಜಾಗೆ ಹೊಟ್ಟೆ ಸಿತೈತಂತೆ, ಓಟ್ಸ್ ಮಾಡ್ತಾಯಿದ್ದಾಳೆ. ಆ ಕಡೆ ಟೀಗೆ ಇಟ್ಟಿದ್ದಾಳೆ. ಹೊಡೆದಾಕ್ತೀನಿ ನೋಡೆ. ಏಯ್ ನಾನು ಮಾಡ್ತೀನಿ, ಏನಕ್ಕೋ ಮಾಡ್ತೀನಿ. ಏನು ಜಸ್ಟ್ ಮಿಸ್ ಗೈಸ್, ಟೀ ಉಕ್ಕೋಗ್ತಾ ಇತ್ತು. ಪೂಜಾ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡೋದು ಹೆಂಗೈತೆ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅವಾಗೆಲ್ಲ ಒಲೆಯಲ್ಲಿ ಮಾಡೋವಾಗ ಮಾಡೇ ಇಲ್ಲಲ್ಲ ನೀನು? ನೋಡೇ ಇಲ್ಲ? ನಾನು ಹುಟ್ಟಿದಾಗಿಂದಾನು ಈ ಥರ ಮೇಲೆ ಇಟ್ಕೊಂಡೆ ಮಾಡಿದೆ ಗೈಸ್. ಅವಾಗೆಲ್ಲ ಒಲೆಯಲ್ಲಿ ಮಾಡ್ತಾಯಿದ್ವಿ, ಆದರೆ ಇವಾಗಿನ ಜನ್ರೇಷನ್ಗೆ ಆಗಲ್ಲ ಗೈಸ್. ತುಂಬ ಕಷ್ಟ ಆಗುತ್ತೆ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡೋದೆಲ್ಲನೂ. ಯಾಕಂದರೆ ಅದೇ ರೂಢಿ ಇದ್ದರೆ ಅದೇ ಈಸಿ ಅನಿಸುತ್ತೆ. ಅದು ರೂಢಿ ತಪ್ಪೋಯ್ತಲ್ವಾ, ಇದು ರೂಢಿ ಆಗಿಬಿಟ್ಟು ಕಷ್ಟನೇ. ನೋಡಿ ನಮ್ಮದು ಇನ್ನು ರೂಮಲ್ಲೇ ಕಿಚನ್. ಇನ್ನೂ ಎಷ್ಟು ದಿನ ಆಗುತ್ತಾ ಗೊತ್ತಿಲ್ಲ ಗೈಸ್, ಏನು ಮಾಡೋದು. ನಾನು ಇವತ್ತು ಒಂದು ಫಂಕ್ಷನ್ಗೆ ಹೋಗಿ ಬಂದೆ. ನಮ್ಮ ಗೌತಮ್ ನೋಡಿ ಗೈಸ್, ಕೋಡ್ಬಳೆ ಎಲ್ಲ ಅವನೇನಂತೆ ತಿಂದಿರೋದು ಗೈಸ್. ಏನಿವಾಗ ಬಂದಾಗಿದ್ದ ಎಲ್ಲ ನೀನು ಒಪ್ಕೊಬೇಕು. ಇಂಥ ಅರ್ಧ ಕೈಲಿ ಬಿಡ್ತೀನಿ. ಒಂದು ಬಾಕ್ಸ್ ಒಂದು ತಿಂದಿಲ್ಲ. ನೀನು ತಿಂದಿಲ್ವಾ? ನಾನು 2 ಪೀಸ್ ತಿಂದಿದ್ದು.
ತಿನ್ಬೇಡ ಅಂತ ಯಾರಾದ್ರೂ ಹೇಳಿದ್ರ? ತಿನ್ನೋ ಅಷ್ಟೊಂದು ಖಾಲಿ ಮಾಡಿಬಿಡಿದ್ಯಾ? ಇದ್ದಾಗ ತಿನ್ನಲ್ಲ, ತಿನ್ನಕ್ಕಾದ್ಮೇಲೆ ಇಕ್ಕಿಲ್ಲ ಅನ್ನೋದು. ಹೌದಾ ನೀನು? ಅದಕ್ಕೆ ಹೋಗಿದ್ದು ತಿಂತಿರೋದು. ಗೈಸ್ ಹೆಂಗು ನಾಳೆ ಇವತ್ತು ಹೆಂಗೂ ಸ್ಟವ್ ಬಿಚ್ಚಿದ್ದೀವಿ, ಇವರಿಬ್ಬರಿಗೂ ಕುಕ್ಕಿಂಗ್ ಚಾಲೆಂಜ್ ಕೊಡಬೇಕು ಗೈಸ್. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ, ಅದು ನೋಡ್ತಾ ಇದ್ದಾಳೆ. ಇವತ್ತು ಅದೇ ಲಾಗ್ ಮಾಡೋದು. ಓಕೆ, ಅಲ್ಲ ಏನೋ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಸಿದ್ರು ಗೈಸ್. ಚೆನ್ನಾಗಿ ಮಲ್ಕೊಂಡಿದ್ದೆ ಹೋದ್ಲು, ನಾನು ಪೂಜೆ ಮಾಡೋಕ್ಕೆ ಹೋದೆ. ನಾನೇನು ಮಾಡಲಿ? ಬಟ್ಟೆ ಚೇಂಜ್ ಮಾಡ್ಕೊಳ್ತೀನಿ. ಸರಿ ಬಾ. ಇವಾಗೇನು ಆಯ್ತಲ್ಲ ಎಲ್ಲ. ಹಿಂಗಂದ್ರೆ ನಂಗೆ ಅದಕ್ಕೆ ಕೋಪ ಬರೋದು. ಅದು ಕೂತವ್ರೆ ನನಗೆ ಗೊತ್ತಿಲ್ಲ. ಗೈಸ್ ಏನು ಹೇಳ್ತಾ ಇದ್ದಾಳೆ? ಈಗ ನೋಡ್ಕೊಳಕ್ಕೂ ಆಗಲ್ವಂತೆ. ಓಟ್ಸ್ ಮಾಡ್ಕೊಬಿಟ್ಲಲ್ಲ, ಅದೇ ತಿಂತೀಯ ಪೂಜಾ. ಗೈಸ್ ನೋಡಿ, ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು. ಹಂಗೆ ಅದಕ್ಕೆ ಹೇಳೋದು, ಅದಕ್ಕೆ ಹೇಳೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇಲ್ಲ ಅಂದರೆ ಹಿಂಗೆ ಆಗೋದು ಗೊತ್ತಾಯ್ತಾ? ಹೊಡಿತೀನಿ ಪೂಜಾ, ನಿಜವಾಗ್ಲೂ ಹೊಡೆದಾಕ್ತೀನಿ. ಬೇಡ ಸುಮ್ಮನೆ ಇದ್ಬಿಡು, ನಿಜವಾಗ್ಲೂ ಹೊಡೆದಾಕ್ತೀನಿ. ಇನ್ನೂ ಮುಟ್ಟೆ ಕೊಡ, ನಾನು ನಿಜವಾಗ್ಲೂ ಸುಮ್ಮನೆ ಇದ್ಬಿಡು. ನನಗೆ ಅದು ಇಷ್ಟ ಆಗದೆ ಕೆಲಸ ಮಾಡಬಾರ್ದು. ಹೆಂಗೆ ಅದು? ಹಂಗೆ ನಾನೇನು ಮಾಡ್ತಿಲ್ಲ ಗೈಸ್, ಸುಮ್ಮನೆ ಇದು ಮಾಡ್ತಾರೆ ಗೈಸ್ ಅವರು. ನಾನೇನು ಮಾಡಲಿ ಗೈಸ್ ಒಂದು ಜಾಸ್ತಿ ಆಗಿಬಿಟ್ಟಿದೆ, ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋಣ? ಎಲ್ಲದಕ್ಕೂ ನನ್ನನ್ನು ನೋಡಿ ಫುಲ್ಲಾಗಿ ರೆಡಿ ಆಗಿಬಿಟ್ಟಿದ್ದಾಳೆ. ಒಂದು ರೀಲ್ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ, ಹೋಗ್ಬಿಟ್ಲು. ಮಲ್ಕೊಂಡಿರೋದೇ ಅಲ್ಲಿ ಸುಮ್ಮನೆ ಹಂಗೆ ನಿದ್ದೆ ಬಂದ್ಬಿಡ್ತು ಗೈಸ್. ಏನು ಮಾಡೋದು ಗೈಸ್? ಇದು ಬಂದು ನಾನು ಹೇಳಿದ್ದೀನಿ ಬಿಡು ಆಗಲಿ. ಹೇಳಿದೆಯಾ? ನಾವಿನ್ನೂ ಸೆಲೆಕ್ಟ್ ಮಾಡಲಿಲ್ಲ, ನಮ್ಮ ಮನೆಯವ್ರು ಬರಬೇಕು. ಅವ್ರು ಬಂದಮೇಲೆ ಸೆಲೆಕ್ಟ್ ಮಾಡ್ತೀವಿ. ನಮಗೊಂದು ಇಷ್ಟ ಆಗಿದೆ, ಆದರೆ ಏನು ಗೊತ್ತಾ, ಯಾವಾಗಲೂ ಎಲ್ಲರೂ ಕುತ್ಕೊಂಡು ಇದೆಲ್ಲ ಒಬ್ಬರೊಬ್ಬರು ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಫೈನಲ್ ಯಾವ್ದು ಮಾಡ್ತೀವೋ ಗೊತ್ತಿಲ್ಲ. ನಮ್ಮ ಮನೆಗೆ ಯಾವ್ದು ಬರಬೇಕು ಅಂದ್ಕೊಂಡಿದೆಯೋ ಅದೇ ಬರುತ್ತೆ ಅಂದ್ಕೊಂಡಿದ್ದೀನಿ ನನಗೇನು. ಅಲ್ಲ, ನನಗೆ ಗೊತ್ತಾಗಿ ಪಿಸ್ತಾ ಗ್ರೀನ್ ಫಿಕ್ಸ್ ಆಗ್ಬೋದು. ಕಿಚನ್ಗೆ ಇಲ್ಲಿ ಕಿಚನ್ಗೆ ಅದು ಫಿಕ್ಸು. ಹಾಂ, ಟಿ ವಿ ಯೂನಿಟ್ಗೆ ಅದೇ ಬರೋದು, ನಾನು ಹೇಳಿರೋದೆ. ಎರಡರಲ್ಲಿ ಯಾವ್ದಾನ ಒಂದು. ನಾನು ಅದೇ ಸೆಲೆಕ್ಟ್ ಮಾಡಿರೋದು. ನೋಡೋಣ ಗೈಸ್, ನಮ್ಮ ಮನೆಯವ್ರು ಬಂದಮೇಲೆ ಏನು ಹೇಳ್ತಾರೆ ಅಂದ್ಬಿಟ್ಟು ನೋಡೋಣ. ಅದು ಇನ್ನೂ ಒಂದು ಅಲ್ಲಿ ಮೇಲೆಗಡೆ ಬೇರೆ ಹಾಕ್ಸ್ಬೇಕಲ್ಲ ರೂಫು. ಅದು ತುಂಬ ಕಾಸ್ಟ್ಲಿ ಅಂತೆ ಗೈಸ್ ಅದೆಲ್ಲ. ನಾನು ಅದಕ್ಕೆ ಏನು ಮಾಡ್ತಾರೋ ನೋಡೋಣ, ಯಾವ ಸೆಲೆಕ್ಟ್ ಮಾಡ್ತಾರೆ. ಅದು ಮಲ್ಕೊಂತ ಐತೆ. ಏನು ನಂಗೆ ಗೊತ್ತಿಲ್ಲ. ನಾಳೆ ಆಷಾಢ ಶುಕ್ರವಾರ, ನಾಳೆ ಕೆಲಸ ಮಾಡೋಕ್ಕೆ ಬಂದರೆ ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಇವತ್ತೇ ಮಾಡಿದ್ದೀನಿ. ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ ಇವತ್ತು. ಎಲ್ಲ ತುಳ್ದಾಕ್ತಾ ಇರ್ತಾರೆ ಅಂದ್ಬಿಟ್ಟು ಸಿಂಪಲ್ಲಾಗೆ ಹಾಕಿದ್ದೀನಿ. ನಮ್ಮ ಪೂಜಾ ಮನೆಗೆ ಮಕ್ಕಳು ಬಂದ್ರೇನೆ ಗೈಸ್ ರಂಗೋಲಿ ಕೆಟ್ಟೋದು. ಇಲ್ಲಾಂದರೆ 3 ದಿನ ಆಗಲಿ ಹಂಗೆ ಇರುತ್ತೆ. ಗೈಸ್, ಈಗ ಪೂರಿ ಜಗನ್ನಾಥ್ ಯಾತ್ರೆ ಇದೆ ಅಲ್ಲ, ಸೊ ನಮ್ಮ ಏರಿಯಲ್ಲಿ ಯಾವಾಗಲೂ ಹಿಂದಿಯವರು ರಥ ಎಳ್ಕೊಬರ್ತಾರೆ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಂದ ಇವಾಗ ಬರ್ತಿದೆ ನೋಡಿ ಸೌಂಡು ಹೆಂಗೆ ಕೇಳಿಸಿದೆ. ಇನ್ನು ಅಲ್ಲಿದೆಯಂತೆ. ಎಷ್ಟು ಜನ ಇರ್ತಾರೆ ಅಂದರೆ ನೋಡಿ, ಡ್ಯಾನ್ಸ್ ಆಡ್ಕೊಂಡ್ಬರ್ತಿದ್ದಾರೆ ಇಲ್ಲಿ. ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ವೆರಿ ಗುಡ್. ನೀರಿದ್ರೆ ಬೀಳ್ತಾ ಇರುತ್ತೆ. ಅವಳು ಹೆಂಗ್ ಹಾಕಿದ್ರು ಗಟ್ಟಿ ಇರ್ಬೇಕು. ಮೊನ್ನೆ ಹೆಂಗ್ ಹಾಕಿದ್ರಲ್ಲ, ಗಟ್ಟಿ ಗಟ್ಟಿ ಎತ್ಕೋ, ಗಟ್ಟಿ. ನಿನ್ಗೆ ಅಷ್ಟೊಂದು ಗೊತ್ತಾಗಲ್ಲ. ನನ್ನ ಮಗನ ಹತ್ರ ಕೇಳೆ ಅಂತಾನೆ. ನೋಡು ಜಾರ್ತಾ ಇತ್ತಲ್ಲಿ. ನಮ್ಮನೆ ಫಸ್ಟ್ ಟೈಮ್ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಂಗ್ ಪ್ಲಾಸ್ಟಿಂಗ್ ಏನಾಗುತ್ತೆ?
ಹೆಂಗನ ಆಗಲಿ ಒಟ್ಟಿನಲ್ಲಿ ಇವಾಗ ಒಂದು ಖರ್ಚು ಮಿಕ್ಸ್ಬೇಕು ಯಾವ್ದ್ರದೋ ಒಂದ್ರದ್ದು. ಗೈಸ್ ಇನ್ನೊಂದು ಸಣ್ಣ ಪುಟ್ಟ ಕೆಲಸಕ್ಕೆ ಬೇಗ ಬರಲ್ಲ ಗೈಸ್. ಬೇರೆಯವ್ರಿಗೆ ಮಾಡೋದಕ್ಕೆ ಕಾಯ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಅವರೇ ಮಾಡ್ತಾರೆ. ಕರೆಕ್ಟಾಗಿ 3 ದಿನ ತಗೊಂಡಿದ್ದಾರೆ ಅವ್ರು ಬರೋದಕ್ಕೆ ಮೊನ್ನೆ. ಫಸ್ಟು ಅಲ್ಲಿ ಮೇಲೆ ಇಂದ ಹಾಕೊಂಬರ್ಬೇಕಾಗುತ್ತೆ. ನೀರೇನಕ್ಕೆ ಆಗ್ತಾ ಇದೆಯಾ ಡಾಡಿ? ಏಯ್ ಅಲ್ಲಡ ಬಿತ್ತು 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 ಬಿತ್ತು. ಅದು ಫಸ್ಟ್ ಮೇಲೆಯಿಂದ ಕೆಳಗಡೆ ಬರಬೇಕು. ನಮ್ಮಪ್ಪದೇ ಒಂಥರ ಬೇರೆ ಥರ ಲೆಕ್ಕಾಚಾರ. ಇಲ್ಲ ಫಸ್ಟ್ ಅಲ್ಲೆಲ್ಲ ನೀರು ಹಾಕ್ಬೇಕಾಗಿತ್ತು. ಅದೆಲ್ಲ ಮೂಲೆ ಕೈಯಲ್ಲೇ ತುರ್ಕ. ಸಾಕು 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 ಸಾಕು. ಅಲ್ಲಡ ಅಲ್ಲಡ. ಸ್ಪ್ರೇ ಇದ್ದಿದ್ರೆ ಸ್ಪ್ರೇನಲ್ಲಿ ಹಾಕ್ಬೋದಾಗಿತ್ತು. ನೀನು ಅದು ಹೊರಕಾಗಲ್ಲ ಅಂದ್ಬಿಟ್ಟು ಎತ್ಕೊಬಂದು ಮನೇಲಿಕ್ಕಿರೋದು. ಆಮೇಲೆ ಹಾಕೊಂಡಿದೆ. ಅಲ್ಲಿ ಕರೆಂಟ್ ಇರುತ್ತೆ. ಮುಚ್ಚಬೇಕಂದ ಏನಿದೆ? ಇನ್ನೇನು ಅದು ಮುಚ್ಕೊಂಡು ಡಮ್ಮಿ ಕಮ್ಮಿ ಆಗೋಯ್ತಲ್ಲ ಇನ್ನು. ಯಾ ಆಚೆ ಹೋಗಿ ಸಿಮೆಂಟ್ ತೊಗೊಂಬೋಗಮ್ಮ. ಏನು ಮರ ಇಲ್ಲೈತೆ ಹೋಗಮ್ಮ. ಇನ್ನು ಅರ್ಧ ಮೂಟೆ ಕಲ್ತ್ಕೋಬೇಕು ನೀವು ಅಂತ ಹೇಳ್ತಾನೆ. ಆ ಮೂಟೆನ ಎತ್ಕೊಬಂದು ಒಳಗಡೆ ಇಟ್ಬಿಡ್ಬೇಕು. ಇನ್ನು ಅರ್ಧ ಮೂಟೆ 1 ಮೂಟೆ ಬರುತ್ತೆ. ಒಟ್ಟು ಜಾಸ್ತಿ ಬೇಕಲ್ಲ. ನಿಧಾನ ಹುಷಾರಾಗಿ ಹಾಕು. ಅಲ್ಲಡ ಆ ಸ್ವಿಚ್ ಬಾಕ್ಸ್ ಮೇಲೆಲ್ಲ ಬೀಳ್ತೈತಲ್ಲಿ. Wanna clear a bottle of Cabernet. ಅದೇನು ಡಮ್ಮಿ Wanna stay home, not even drink. Wanna get out of my own head. ಸಾಕು ಬಿಡು Wanna ಬಾಬಾ. ವಾವ್. ಟ್ರೈನಿಂಗ್ ಕಳ್ಸೋಣ ಪಪ್ಪ ನೀನನ್ನು. ಏನೋ ಮಾಡೋದು ನಿಮ್ಮಪ್ಪ. ಇವಾಗ ಏನೈತೆ ಯಾಕೆ ಎಲ್ಲ ಮುಚ್ಚಬೋದು ಅಂತ ಮಾಡ್ತೈತೆ. ಓಹೋ ಇನ್ನೇನು ಯಾವಾಗ ಮಾಡಿಬಿಡ್ತೀಯ? ಮಾಡಲ್ಲ ಅಂತ ಹಂಗೆ ಓ ಬಾ ಏನು ಡೈಲಾಗ್ ಹಾಕ್ಬಿಟ್ಟಪ್ಪ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ. ಗಟ್ಟಿ ಇರೋ ಮೆತ್ತಗಿದ್ರೆ ಹಂಗೆ ಉದುರೈತಿರ್ತೈತೆ. ಅದು ಅದು ಹಂಗೆ ಹೊಡೆಯೋದು ಹಂಗೆ. ನಲ್ಲಿ ಸಗಣಿ ಬೆರಣಿ ತರ್ತಾ ಇದ್ರಲ್ಲ ಹಂಗಲ್ಲ ಅದು. ಅದು ಸಿಮೆಂಟ್ ಪ್ಲಾಸ್ಟಿಕ್ ಬೇರೆ ಸಗಣಿ ಬೆರಣಿ ಬೇರೆ ಗೊತ್ತಾ? ಪಟ್ ಪಟ್ ಅಂತ ಬೀಳ್ಬೇಕದು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಅದಾಗುತ್ತೆ. ಬೆರಣಿ ಅಲ್ಲಡವ ಬೆರಣಿ 2 ಬೆರಣಿ ತಟ್ಟೈತೆ. 3ನೇ ಬೆರಣಿಗೆ ಶಿಫ್ಟ್ ಆಗ್ತೈತಿ ಇವಾಗ. ಅದು ಅದು ಎಲ್ಲ ಪ್ರೆಸ್ ಮಾಡು. ನಾನೇ ಗೈಸ್ ನಮ್ಮಪ್ಪಗೆ ಹೇಳ್ಕೊಡ್ತಾ ಇರೋದು ಹಿಂಗೆ ಮಾಡಬೇಕು ಅಂದ್ಬಿಟ್ಟು. ನಮ್ಮ ಪೂಜೆ ನೆಕ್ಸ್ಟ್ ಏನಾಗ್ತಾಳೆ ಗೊತ್ತು? ಎಲ್ಲ ಕಲ್ತ್ಕೊಂಡಿರ್ಬೇಕಂತೆ ಗೊತ್ತಾ? ನಮ್ಮ ಅಜ್ಜಿ ಇನ್ಸ್ಪಿರೇಷನ್ ಬೇಡವಾ ನಮಗೆ? ಅದೆಲ್ಲ ಅಜ್ಜಿ ಯಾವ ಕೆಲಸ ಬರಲ್ಲ ನಮಗೆ, ಎಲ್ಲ ಬರುತ್ತೆ ಗೈಸ್. ನಮ್ಮ ಅಜ್ಜಿಗೆ ಹೇಳಿದ್ರೆ ಆರಾಮಾಗಿ ಮಾಡಿಬಿಟ್ಟಿರೋದು. ಒಂದೊಂದು ಕಳ್ಸು ಮತ್ತೆ ಹಂಗೆ ಇರ್ರಿ ಬರ್ತೈತೆ ನಾಳೆ. ಅಜ್ಜಿಗೆ ಗೋಡೆನೂ ಕಟ್ಟೈತೆ ಗೊತ್ತಾ ನಿನಗೆ? ಗೋಡೆನೂ ಕಟ್ಟೈತೆ, ಪ್ಲಾಸ್ಟಿಂಗು ಮಾಡೈತೆ, ಪೇಂಟ್ ಕೂಡ ಮಾಡೈತೆ. ಗೈಸ್ ಈಗ ಅಲ್ಲಿ ನಡೀತಿದೆ ಕೆಲಸ.